ಯಾರು ಗೊತ್ತವನು ನಿನ್ ಜೊತೆ ಯಾರು ಹಿಂಗಂತಾನೆ ಕಿರಿಕ್ ರಾಜ ಏನ್ ಹಿಂಗ ಕಿರಿಕ್ ರಾಜ ಅಂತ. ಆಕ್ಚುಲಿ ಬಂದು ಇದು ನಾಟಿ ಕೋಳಿ ಸೂಪ್ ಅಂತ ಕರೀತಾರೆ. ಇದು ಏನಕ್ಕೆ ಕುಡಿತಾರೆ ಅಂತಂದ್ರೆ ಥ್ರೋಟ್ ಇನ್ಫೆಕ್ಷನ್, ಆಮೇಲೆ ಕಫ ಜಾಸ್ತಿ ಇದೆ ಆ ಥರ ಎಲ್ಲ. ಒಂದ್ ಕಡೆ ಪಪ್ಪಾಯ, ಹಲಸಿನ ಹಣ್ಣು ಫುಲ್ ಘಮ ಘಮ ಗೈಸ್. ಮನೆ ತುಂಬಾ ಬರೀ ಹಲಸಿನ ಗಮ್ ಅಂತೈತೆ. ಅರ್ಜುಗೆ ಲಾಕ್ಡೌನ್ ಅಲ್ಲಿ ಪರಿಚಯ ಆಗಿತ್ತು ಆಲ್ಮೋಸ್ಟ್. ಅಂದ್ರೆ ಅವಾಗ ಸ್ವಲ್ಪ ಇಬ್ರು ಕಿತ್ತಾಡ್ತಾ ಇರ್ತಾರೆ, ಇಬ್ರು ಭಯಂಕರ ಜಗಳಗಂಟ್ರು. ಪಾಪ ತುಂಬಾ ಒಳ್ಳೆಯವನು. ನಾನೇ ತಲಾಟೆ ಕೆಲಸ ಮಾಡ್ತಿರ್ತೀನಿ, ನಾನೇ ರೇಗಿಸ್ತಾ ಇರ್ತೀನಿ. ಕಂಪ್ಲೀಟ್ ಮಸಾಲೆ ಇವತ್ತು ನೋಡಿ ಏನೇನೋ ರೆಡಿ ಮಾಡಿ ಇಟ್ಟಿದ್ದಾರೆ ಅಣ್ಣ. ಹೇ ಗಾಯ್ಸ್, ಬೆಳಗಿನ ಶುಭೋದಯಗಳು. ನೆನ್ನೆ ವ್ಲಾಗಲ್ಲಿ ದಚ್ಚು, ನಾಗು ಮತ್ತು ನಮ್ಮ ಮನೆಯದು ಜಮೀನ್ ಹತ್ರದೆಲ್ಲ ವೀಡಿಯೋಸ್ ನೋಡಿದ್ರಿ. ಸೊ ಇವತ್ತಿನ ವ್ಲಾಗಲ್ಲಿ ಏನು ಮಾಡೋಣ, ಇವತ್ತೇನಾದರೂ ಕಂಟೆಂಟ್ ಮಾಡಬೇಕು. ಸೊ ಇವಾಗ ಇದ್ದಿದ್ದೀನಿ, ಎದ್ದು ಈ ಪಪ್ಪಾಯ ಎಲ್ಲ ಕಟ್ ಮಾಡಿ ತಿನ್ನಬೇಕು. ನೆನ್ನೆ ತೊಗೊಬಂದಿದ್ದ ಮನೆಯಿಂದ. ಇನ್ನು ಹಳಸಿನಲ್ಲಿ ಒಂದು ನಾಗೇಂದ್ರನ ಕೊಟ್ಟು ಕಳಿಸ್ತೆ ನೆನ್ನೆ. ಅದೇ ನಾನು ವ್ಲಾಗ್ ಎಂಡ್ ಮಾಡಿದ್ನಲ್ಲ, ಅದಾದಮೇಲೆ ನಾಗೇಂದ್ರನ ಕೊಟ್ಟು ಕಳಿಸ್ತೆ. ಅದಾದ್ಮೇಲೆ ಡೈರೆಕ್ಟ್ ಇಲ್ಲಿ ಬಂದೆ. ಸೊ ಅಣ್ಣ ಜಿಮ್ಮಿಗೆ ಹೋಗಿದ್ದಾರೆ. ಬಂದಿವಾಗ ಪಪ್ಪಾಯ ಕಟ್ ಮಾಡಿಟ್ಟು ಹಳಸ್ತಾನ ಬಿಡಿಸಿಟ್ಟು ಎಡಿಟಿಂಗ್ ಕೂತ್ಕೋತೀನಿ. ಒಂದು ಸ್ವಲ್ಪ ಎಡಿಟಿಂಗ್ ಮುಗಿಸಿ ಆ ಕೋಳಿ ತೊಗೊಬಂದ್ವಲ್ಲ ನೋಡಿ, ಕೋಳಿನ ಇಲ್ಲಿಟ್ಟಿದ್ದೀನಿ. ಇದನ್ನು ಹೋಗಿ ರೆಡಿ ಮಾಡಿಸಿ ನೋಡಬೇಕು ಏನು ಮಾಡಬೇಕಂತ. ಫ್ರೈ ಏನಾದರೂ ಮಾಡ್ಬೇಕು ಅನ್ಸ್ಕೊತೀನಿ. ಮೇ ಬಿ ಇವತ್ತು ಅದರದ್ದೇ ವ್ಲಾಗ್ ಇರುತ್ತೆ. ಸೊ ನೋಡೋಣ, ಜಾಸ್ತಿ ಟೈಮ್ ಮಾಡೋದು ಬೇಡ, ತುಂಬ ಕೆಲಸಗಳಿದೆ ಇವತ್ತು. ಬೇಗ ಪಪ್ಪಾಯ ಕಟ್ ಮಾಡಿ ಹಳಸ್ತಾನ ಬಿಡಿಸಿಟ್ಟು ಫ್ರೆಶ್ ಅಪ್ ಆಗಿ ಕೋಳಿ ತೊಗೊಂಡೋಗಿ ಕಟ್ ಮಾಡಿಸ್ಕೊಬಂದು ನಮ್ಮ ನೆಕ್ಸ್ಟ್ ಕೆಲಸ. ಸೊ ಶೂಟ್ ಮೇ ಬಿ 2 ಗಂಟೆ ಮೇಲೆ ವೀಡಿಯೋ ಶೂಟ್ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಲೆಟ್ಸ್ ಗೋ. ಒಂದು ಕಡೆ ಪಪ್ಪಾಯ, ಒಂದು ಕಡೆ ಹಲಸಿನ ಹಣ್ಣು ಫುಲ್ ಘಮ ಘಮ ಗೈಸ್. ಮನೆ ತುಂಬ ಬರೀ ಹಲಸಿನ ಗಮ್ ಅಂತೈತೆ. ಗೊತ್ತಾಯ್ತು ಯಾರು ಗೊತ್ತವನು ನಿನ್ ಜೊತೆ ಯಾರು ಹಿಂಗಂತಾನೆ ಕಿರಿಕ್ ರಾಜ. ಏನ್ ಹಿಂಗ ಕಿರಿಕ್ ರಾಜ ಅಂತ. ಎಷ್ಟು ವರ್ಷ ಆಗಿತ್ತು ನೀನ್ ನೋಡಿ? ನೀನ್ ನೋಡ್ಲಿ ಅಂತ ಒಬ್ಬ ಚೆಲ್ಲಿ ಒಂದ್ 7-8 ವರ್ಷ ಆಗಿಲ್ವಣ್ಣ? ಆಗೈತೆ. ನಾನ್ ರೆಗ್ಯುಲರ್ ಪರಿಚಯ ಇದ್ದೀನಿ, ನೀನು ಒಂದ್ 7-8 ವರ್ಷ ಆಗಿದೆ ನೋಡಿ ಗೈಸ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರಲ್ಲ, ಅವ್ರ ಪಕ್ಕದಲ್ಲಿ ಇವ್ರ ಶಾಪ್ ಇತ್ತು. ಅವ್ರ ಮನೆ ಪಕ್ಕದಲ್ಲಿ ಇವ್ರ ಶಾಪ್ ಇತ್ತು ಅವಾಗ. ತಗೊಳ್ಳಿ, ಕ್ಲೀನ್ ಮಾಡ್ಕೊಡಿ. ಬಿಟ್ರೆ ಆಯ್ತದೆ. ಅದ್ರ ಜೊತೆಗೆ ಇನ್ನೊಂದು ಕೋಳಿ 1 kg ತಗೊಳ್ಳೋಣ ಅನ್ಕೊಂಡು ಹುಡುಕ್ತಿದ್ದಾರೆ. ನಮ್ಮ ಮನೆ ಒಂದು ಕೋಳಿ ಜೊತೆಗೆ ಒಂದು ಎಕ್ಸ್ಟ್ರಾ ನಾಟಿ ಕೋಳಿ ಓಡಿಸಿದೀವಿ. ಅದಕ್ಕೆ ಅರ್ಶಿನ ಹಾಕಿ ಫ್ರೈ ಮಾಡ್ಕೊಡ್ತಾರೆ ನಮಗೆ. ಅದು ತುಂಬಾ ಒಳ್ಳೇದು. ಅದೇ ಮಾಡ್ಸಿದ್ರೆ ಏನಣ್ಣ ಯೂಸು? ಅದು ತುಂಬಾ ಒಳ್ಳೇದು. ಬ್ಯಾಕ್ಟೀರಿಯಾಗಳು ಅದು ಇದು ಕೋಳಿಲಿದ್ದು ಅಥವಾ ಏನೇ ಇದ್ರು ಅರಿಶಿನ ತುಂಬಾ ಪವರ್ಫುಲ್ ಅಲ್ವಾ, ಎಲ್ಲ ಕ್ಲಿಯರ್ ಆಗುತ್ತೆ. ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡೋದು, ಇದು ಮಾಡೋದು, ರೋಸ್ಟ್ ಮಾಡೋದು. ಓಕೆ. ಪ್ರೀವಿಯಸ್ ಒಬ್ರು ಇವಾಗ ತಗೊಂಡೋದ್ರಲ್ಲ, ಅವ್ರು ಮಾಡಿರ್ಲಿಲ್ಲ. ಇವಾಗ ಬಂದ್ಬಿಟ್ರು ಸಡನ್ ಆಗಿ ಅವರು. ಏನೇನೋ ಮಾಡ್ತಾವೆ, ನಮಗೇನೋ ಮಾಡಿಲ್ವಾ ಅಂತ ನೋಡ್ಕೊ ಹೋಗ್ತವ್ರೆ. ಸೊ ಫಸ್ಟು ಈ ಥರ ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಆಕ್ಚುಲಿ ಕುಯ್ಯೋದೆಲ್ಲ ತೋರಿಸಿದ್ರೆ ಚಾನಲ್ ಡಮಾರ್ ಆಗ್ಬಿಡುತ್ತೆ. ಆಕ್ಚುಲಿ ನಮ್ಮ ಹುಡುಗನು ಸುಮಾರು ಒಂದು 10-15 ವರ್ಷದಿಂದ ನಮಗೆ ಇದೇ ಚಿಕನ್ ಅಂಗಡಿ ಇತ್ತು, ತುಂಬ ಕ್ಲೋಸು. ಅದು ಇಸ್ಕೊಂಡು ಆಯ್ಯನ ಒಂದ್ಸಲಿ ಲಾಕ್ಡೌನ್ ಮುಂಚೆಯಿಂದನೂ ಇವರೇ. ಲಾಕ್ಡೌನ್ ಮುಂಚೆಯಿಂದನು ಇನ್ನೂ ಜಾಸ್ತಿನೇ, ಇನ್ನೂ ಜಾಸ್ತಿಯಿಂದನೂ ಇವನೇ ಇರೋದು. ನಮಗೆ ಅರ್ಜುಗೆ ಲಾಕ್ಡೌನ್ ಅಲ್ಲಿ ಪರಿಚಯ ಆಗಿತ್ತು ಆಲ್ಮೋಸ್ಟ್. ಅಂದ್ರೆ ಅವಾಗ ಸ್ವಲ್ಪ ಇಬ್ರು ಕಿತ್ತಾಡ್ತಾ ಇರ್ತಾರೆ, ಇಬ್ರು ಭಯಂಕರ ಜಗಳಗಂಟ್ರು. ಅಂದ್ರೆ ಸ್ವಲ್ಪ ಕಿರಿಪಟ್ಟಿ ಜಾಸ್ತಿ. ಪಾಪ ತುಂಬಾ ಒಳ್ಳೆಯವನು. ನಾನೇ ತಲಾಟೆ ಕೆಲಸ ಮಾಡ್ತಿರ್ತೀನಿ, ನಾನೇ ರೇಗಿಸ್ತಾ ಇರ್ತೀನಿ. ಹಂಗಾಗಿ ಕಿರಿಕ್ ಅಂತ ಇಟ್ಬಿಟ್ಟವನೆ. ಕಿರಿಕ್ ಅಂತ ಕರೀತಾನೆ. ನಾನು ಆಲ್ಮೋಸ್ಟ್ ನಾನೇ ಒಂದು ಮಾತಾಡ್ಸಿ ಒಂದು 6-7 ವರ್ಷ ಆಗೋಗಿತ್ತು. ಅವಾಗ ಲಾಕ್ಡೌನ್ ಆದ್ಮೇಲೆ ಮಾತಾಡ್ಸಿರ್ಲಿಲ್ಲ, ಕೈಗೆ ಸಿಕ್ಕಿರ್ಲಿಲ್ಲ. ಇವಾಗ ಬಂದ ತಕ್ಷಣ ಹೋಗಿ ಕಿರಿಕ್ ಅಂತವೆ. ನೀವೇನಾದ್ರು ಬಂದ್ರೆ ತಗೊಳ್ಳಿ ಗೈಸ್, ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಎಲ್ಲ ನಾವೇ ಹೇಳ್ತಾ ಇದೀವಿ, ಅವರೇ ಇಲ್ಲ ಇಲ್ಲಿ. 2 ಕೋಳಿ ಹಾಕಿದ್ರೆ ಇಷ್ಟು ಬಂದಿದೆ ಅಷ್ಟೇನೆ. 2.25 kg ಬಂದಷ್ಟೇ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಅರ್ಜೋರು ಫುಲ್ ಜೋಶಲ್ಲಿದ್ದಾರೆ. ಇವತ್ತು ಸರಿ ತಿಂತಾರೆ, ಅಂದ್ರೆ ನಾಟಿ ಕೋಳಿ ಸರಿಗೆ ಎಳಿತಾರೆ. ನಾಟಿ ಕೋಳಿ ನಂಗೆ ಸಖತ್ ಇಷ್ಟ. ಸೊ ಮನೆಗೆ ಹೋದ್ರು ನಾಟಿ ಕೋಳಿ. ಹಾಗಾಗಿ ನಾಟಿ ಕೋಳಿ ಸಾಂಬಾರು, ಮುದ್ದೆ ಎಲ್ಲ ಪ್ಲಾನ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ನಾಟಿ ಕೋಳಿ ಸಾಂಬಾರು, ಮುದ್ದೆ, ವೈಟ್ ರೈಸ್ ಫುಲ್ ನೀಟಾಗಿ. ಇವತ್ತು ಫುಲ್ ಚಿಕನ್ದೇ ಬ್ಲಾಗ್. ನಾಟಿ ಕೋಳಿ ಸಾಂಬಾರು ಆ್ಯಂಡ್ ನಾಟಿ ಕೋಳಿ ಫ್ರೈ. ಗೈಸ್, ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಬಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಅಣ್ಣ, ಎಲ್ಲಿ ಚಿಕನು?
ಇಲ್ಲಿ ರೆಡಿ ಇದೆ. ಅದ್ಯಾವುದು ಕಣ? ಇದು ಚಿಕನ್ ಫ್ರೈ. ಇದು ಚಿಕನ್ ಫ್ರೈ, ಇದು ನಾಟಿ ಕೋಳಿ ಸಾಂಬಾರು. ಓಕೆ. ಇದು ನಾಟಿ ಕೋಳಿ ಚಿಕನ್ ಫ್ರೈ, ಇದು ನಾಟಿ ಕೋಳಿ ಸಾಂಬಾರು ಮುದ್ದೆ. ಓಕೆ. ಸೊ ಎರಡಕ್ಕೂ ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಅಷ್ಟೇ ಅಲ್ವಾ? ಉಪ್ಪು ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡ್ರು. ಓಕೆ. ಕಂಪ್ಲೀಟ್ ಮಸಾಲೆ ಇವತ್ತು ನೋಡಿ ಏನೇನೋ ರೆಡಿ ಮಾಡಿ ಇಟ್ಟಿದ್ದೀರ ಅಣ್ಣ. ಇದು ಬಂದು ನಾಟಿ ಕೋಳಿ ಸೂಪ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ನೀವು ನಾಟಿ ಕೋಳಿ ಸೂಪ್ ಅಂದರೆ ಗೊತ್ತಿರಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆಯದು ನಾಟಿ ಕೋಳಿ ಸೂಪು. ಹಾಗಾಗಿ ನಾಟಿ ಕೋಳಿ ಸೂಪ್ಗೆ ಅಂತ ಮಸಾಲೆಗಳಿದು. ಇದಿಷ್ಟು ನಾಟಿ ಕೋಳಿ ಸೂಪ್? ಇದು ಸಪ್ರೇಟ್ ಮಸಾಲೆ, ಅಂದರೆ ಒಂದೇ ಅಳತೆಯಲ್ಲಿ ಮಸಾಲೆ ಇರುತ್ತೆ. ಮಸಾಲೆ ಯಾವಾಗಲೂ ಒಂದೇ ಅಳತೆಯಲ್ಲಿ ಇರುತ್ತೆ. ಮಸಾಲೆ ಐಟಮ್ಸುವೆ ಆ ಐಟಮ್ಸ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸೂಪ್ ಎತ್ಕೊಂಡು ಆಮೇಲೆ ಸಾಂಬಾರ್ಗೆ ಅಂತ ಇದು ಇಟ್ಕೊಂಡಿದ್ದೀನಿ. ಓಕೆ. ಇಷ್ಟಲ್ಲೇ ಸ್ವಲ್ಪ 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 ಹಾಕೊಳ್ಳೋದು? ಹೌದು ಹೌದು. ಸೊ ಹಾಕ್ತಾ ಹಾಕ್ತಾ ನಾವು ಮೆಜರ್ಮೆಂಟ್ ಎಷ್ಟು ಹಾಕ್ಬೇಕು ಯಾವ್ದು ಹಾಕ್ಬೇಕು ಅಂತ ಹೇಳ್ತೀವಿ. ಇದರಲ್ಲಿ ನೀವು ಅರ್ಧ ಡಿವೈಡ್ ಮಾಡಿ, ನಿಮ್ಮ ಖಾರದ ತಕ್ಕಂತೆ ನೀವು ಅರ್ಧ. ಈಗ ಸಪ್ರೇಟ್ ನಾವು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಆಗಿದೆ, ರೆಡಿ ಆಗ್ತಿದೆ. ಇವಾಗ ಏನಣ್ಣ ಇದು? ಆ್ಯಕ್ಚುಲಿ ಇದಕ್ಕೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಬಿಟ್ಕೊಂಡು ಕಸ್ತೂರಿ ಮೇಥಿ ಹಾಕೊಂಡಿದ್ದೀನಿ. ನಾಟಿ ಅದು ಕೋಳಿ ಫ್ರೈ ಬೇಕಲ್ಲ, ಹಂಗೆ ಈ ಕೋಳಿಗೆ 2 ವಿಜಿಲ್ ಹೊಡಿಸ್ಲೇಬೇಕು. ಮಾಮೂಲಿ ನಾರ್ಮಲ್ ಫಾರ್ಮ್ ಕೋಳಿ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ನಾಟಿ ಕೋಳಿ ಆಗಿರೋದ್ರಿಂದ ಇದೊಂದು 2 ವಿಜಿಲ್ ಹೊಡಿಸ್ಕೊಂಡ್ರೆ ಸ್ವಲ್ಪ ನೀಟಾಗಿ ಬೆಂದಿರುತ್ತೆ. ಅದೇ ವಿಜಿಲ್ ಹೊಡಿಸ್ಕೋಬೇಕಂದ್ರೆ ಏನೇನು ಹಾಕ್ಬೇಕು? ಇದು ಒಂಚೂರು ಆಯಿಲು, ಒಂಚೂರು ಕಸ್ತೂರಿ ಮೇಥಿ, ಅದನ್ನ ರೋಸ್ಟ್ ಮಾಡ್ಕೊಂಡು ಈ ಕೋಳಿನ ಹಾಕೊಂಡು ಒಂಚೂರು ಇದ್ರದ್ದು ಚಿಲ್ಲಿ ಪೌಡ್ರು ಹಾಕೊಂಡು ಈಗ ಆಲ್ರೆಡಿ ಮುಂಚೆನೇ ಮ್ಯಾರಿನೇಟ್ ಮಾಡೋಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು 3 ಹಾಕಿ ಕಲಸಿಟ್ಟಿದ್ವಿ. ಅದು ಮ್ಯಾರಿನೇಟ್ ಆಗಿದೆ, ಫ್ರಿಡ್ಜಲ್ಲಿ ಇಟ್ಟಿದ್ವಿ. ಈಗ ಮತ್ತೆ ಹಾಕ್ತಾ ಇದ್ದರೆ ಸ್ವಲ್ಪ ಖಾರ ಇರಲಿ ಸ್ವಲ್ಪ, ಯಾಕಂದ್ರೆ ಸ್ಪೈಸಿ ಇದ್ದರೆ ಚೆಂದ ಕೋಳಿ ಸಾಂಬಾರು ಅಂದ್ಬಿಟ್ಟು, ಇದು ಕೋಳಿ ಫ್ರೈ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಸೊ ಇದನ್ನ ಎಷ್ಟೊತ್ತು ಬೇಯಿಸ್ಬೇಕು? ಇದು 2 ವಿಜಿಲ್ ಹೊಡಿಸ್ಬೇಕಿದೆ. ನೀರಿಗೆ ಏನು ಹಾಕಂಗಿಲ್ಲ? ಏನಿಲ್ಲ, ಅದೇ ನೀರು ಬಿಟ್ಕೊಳುತ್ತೆ. ಯಾಕಂದರೆ ಚಿಕನ್ ಅಲ್ವಾ, ಅದೇ ನೀರು ಬಿಟ್ಕೊಳುತ್ತೆ. ಹಂಗೂ ಒಂದು 1/4 ಗ್ಲಾಸ್ ನೀರು ಹಾಕಿರ್ತೀನಿ. ಯಾಕಂದರೆ ತುಂಬ ನೀರು ಹಾಕ್ಬಿಟ್ರೆ ಇದು ಇದಾಗಲ್ಲ. ಒಂದು 2 ವಿಜಿಲ್ ಹೊಡಿಸ್ಕೊಂಡ್ರೆ ನಾಟಿ ಕೋಳಿ ಸಾಂಬಾರು ಫ್ರೈ ಚೆನ್ನಾಗಿ ಬರುತ್ತೆ. ಈಗ ವಿಷಲ್ ಹೊಡ್ಸ್ಬೇಕಾದ ರೀಸನ್ ಗಟ್ಟಿ ಇದೆ ಅಂದ್ರೆ ಜಾಸ್ತಿ ಬೇಯಲ್ಲ ಅಂತ ಅಲ್ಲ. ನಾಟಿ ಕೋಳಿ ಅಂದ್ರೆ ಬೇಯಲ್ಲ. ಫಾರ್ಮ್ ಕೋಳಿಗೂ ನಾಟಿ ಕೋಳಿಗೂ ವ್ಯತ್ಯಾಸ ಏನಂದ್ರೆ ನಾಟಿ ಕೋಳಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಹಳ್ಳಿ ಬೆಳೆದಿರುತ್ತೆ, ಸ್ವಲ್ಪ ಮೂಳೆ ಎಲ್ಲ ಗಟ್ಟಿ ಇರುತ್ತೆ, ಮಾಂಸ ಇರುತ್ತೆ. ಅಂಡ್ ಪ್ಯೂರ್ ಕೋಳಿ ಇದು. ಇದನ್ನು ತಿಂದಷ್ಟು ತುಂಬಾ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂಡ್ ಫೈಬರ್ ಇರುತ್ತೆ. ಹಾಗಾಗಿ ನಾನು ಫಾರ್ಮ್ ಕೋಳಿಗಿಂತ ನಾಟಿ ಕೋಳಿ ಬೆಸ್ಟ್ ಅಂತ ಹೇಳ್ತೀನಿ. ಇದನ್ನ 2 ವಿಜಿಲ್ ಹೊಡಿಸ್ಲೇಬೇಕು ನಾವು, ಇಲ್ಲ ಅಂದ್ರೆ ಇದು ತಿನ್ಲಿಕ್ಕಾಗಲ್ಲ. ಆಮೇಲೆ ನಾರ್ಮಲ್ ಚಿಕನ್ ತರ ಬೇಯಿಸಕ್ಕಾಗಲ್ಲ ಇದು. ಓಕೆ ಗೈಸ್, ಇವಾಗ 2 ಕೂಗ್ ಆಗಿದೆ. 2 ಕೂಗ್ ಆದ್ಮೇಲೆ ಅದಿಲ್ಲ ಮತ್ತೆ ಎಲ್ಲಿ ಅದು? ಇದು ಫ್ರೈ ಕಂಟಿನ್ಯೂ ಮಾಡ್ತೀನಿ ಇನ್ನೂ. ಅಲ್ಲಿ ಇವಾಗ ಯಾವ ಸಾಂಬಾರ್ದೇನಾ? ನನ್ನ ಫೋನ್ ಎತ್ಕೊಂಡಿದ್ಯಾ? ನಿಮ್ದೆಲ್ಲ ಮಾಡ್ಬಿಟ್ಟು ಆಮೇಲೆ ನಾನು ಶೇರ್ ಮಾಡ್ಕೊತೀನಿ. ಈಗ ಇದು ಸಾಂಬಾರ್ ಮಸಾಲೆ ಇವಾಗ ಅವಾಗಲೇ ಖುಷಿದು ಫ್ರೈ ಇದು ಅದ್ರದ್ದೇ ಕಂಟಿನ್ಯೂ ಮಾಡ್ತೀಯಾ? ಅದ್ರದ್ದಾದ್ರೆ ಇನ್ನು ಅದು ಸಪ್ರೇಟ್ ಮಾಡ್ಕೋ. ಓಕೆ. ಅದಿನ್ನು ಈರುಳ್ಳಿ ಎಲ್ಲ ರೋಸ್ಟ್ ಮಾಡಿಲ್ವಲ್ಲ. ಓಕೆ ಗೈಸ್, ಇಲ್ಲಿ ಇವಾಗ ಫ್ರೈಗೆ ನಾಟಿ ಕೋಳಿ ಸಾಂಬಾರ್ಗೆ 2 ವಿಜಿಲ್ ಉಪ್ಪು ಖಾರಕ್ಕೆ ಬೇಯಿಸಕ್ಕೆ ಇಟ್ಟಿದ್ದೀನಿ. ಸಾಂಬಾರ್ದಲ್ಲ ಫ್ರೈದು ರೆಡಿ ಆಯ್ತು ಈಗ. ಅಣ್ಣ ಇವಾಗ ನಾಟಿ ಕೋಳಿ ಫ್ರೈದು 2 ವಿಷಲ್ ಆಗಿದೆ, ಇಲ್ಲಿ ಇಟ್ಟಿದ್ದೀವಿ. ಇವಾಗ ಇದು ಮಾಡ್ತಾ ಇರೋದು ಬಂದು ಸಾಂಬಾರ್ಗೆ ಮಸಾಲೆ ರುಬ್ಕೊಳ್ಳೋಕೆ ಅಲ್ವಣ್ಣ? ಇದೇ ಮಸಾಲೆಗಳು. ಓಕೆ. ಏನೇನು ಹಾಕ್ತೀರಾ ಹಾಕಿ. 1 ಸ್ಪೂನ್ ಮೆಣಸು ಕಾಳು ಮೆಣಸು, ಓಕೆ. 1/4 ಸ್ಪೂನು ಜೀರಿಗೆ, ಒಂದು 6 7 ಲವಂಗ, 1 ಇಂಚು ಚಕ್ಕೆ, 1.5 ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 4 ಖಾರಕ್ಕೆ ನಿಮ್ಗೆ ಹೆಂಗೆ ಖಾರ ತಗೋತೀರಾ ಅದ್ರ ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಇಷ್ಟನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ಇದು ರುಬ್ಬಕ್ಕೆ ದೂರ ನಿಂತ್ಕೋಬೇಕು, ಮೊಬೈಲ್ ಹಿಡ್ಕೊಂಡಾಗ ಇಲ್ಲಾಂದ್ರೆ ಕೈಗೆಲ್ಲ ಹಿಂಗೆ ಆಡ್ತಿರ್ತದೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ಇಲ್ಲಿ ನೋಡಿ, ಇದು ರೋಸ್ಟ್ ಆದಮೇಲೆ ಮಿಕ್ಸಿಗೆ ರುಬ್ಬಕ್ಕೆ ಗಸಗಸೆ, ಹುರ್ಗಡ್ಲೆ, ಕಾಯಿ ಬಂದು ಸ್ವಲ್ಪ ಹಾಕ್ಬೇಕು. ಯಾಕಂದರೆ ಕಾಯಿ ಜಾಸ್ತಿ ಹಾಕಿದಷ್ಟು ಸ್ವೀಟ್ ಬಂದ್ಬಿಡುತ್ತೆ. ಕೊತ್ತಂಬರಿ ಪುದೀನ ಇಟ್ಟಿದ್ದೀನಿ. ಕೊತ್ತಂಬರಿ ಪುದೀನ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನೆಲ್ಲ ರುಬ್ಕೊಂಡು ಈ ಮಸಾಲೆ ರುಬ್ಕೊಂಡು ಇಲ್ಲಿ ಆಲ್ರೆಡಿ ಅರಿಶಿನ ಈರುಳ್ಳಿ ಅಂದರೆ ಮೀನ್ಸ್ ಸ್ವಲ್ಪ ಅರಿಶಿನ ಈರುಳ್ಳಿ ಖಾರದ ಪುಡಿ ಹಾಕಿ 2 ವಿಜಿಲ್ ಹೊಡಿಸ್ತಾ ಇದ್ದೀನಿ. ಒಟ್ಟು ಇದು ಪ್ಯೂರ್ ಹಳ್ಳಿ ನಾಟಿ ಆಗಿರೋದ್ರಿಂದ ಒಂದು 4 ವಿಜಿಲ್ ಹೊಡಿಸ್ಲೇಬೇಕು. ಹಂಗಾಗಿ ಈಗ 2 ವಿಜಿಲ್ ಇದಕ್ಕೆ ಹೊಡಿಸ್ಕೊಳ್ತೀನಿ. ಆಮೇಲೆ ಮಸಾಲೆ ಎಲ್ಲ ಹಾಕಿ 2 ವಿಜಿಲ್ ಹೊಡಿಸಿದ್ರೆ ಫುಲ್ ರುಚಿಕರವಾದ ನಾಟಿ ಕೋಳಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಓಕೆ. ನಾವು ಅವಾಗಲೇ ವಿಜಲ್ ಹೊಡ್ಸ್ಕೊಂಡಿದ್ದು ಅದು ಫ್ರೈಗೆ ಅದು ಅಲ್ಲಿದೆ. ರೆಡಿ ಮಾಡಿ ಕನ್ಫ್ಯೂಷನ್ ಆಗ್ಬಿಡ್ರಿ. ಇದು ಸಾಂಬಾರ್ಗೆ ಸೇಮ್ ಅದೇ ಥರ 2 ವಿಜಲ್. 4 ವಿಜಿಲ್ ಪ್ಯೂರ್ ನಾಟಿ ಆಗಿರೋದ್ರಿಂದ ನಿಮಗೆ 4 ವಿಜಿಲ್ ಬೇಕೇ ಬೇಕು. ಓಕೆ. ಅಂದ್ರೆ ನಾವು 1 ಕೋಳಿ ಎಕ್ಸ್ಟ್ರಾ ತಗೊಂಡ್ವಾ, ಅದು ಅಲ್ಲೇ ಸಿಕ್ಕಿದ್ದು, ಅದು ಫಾರಂ ನಾಟಿ. ಇದು ನಮ್ಮ ಮನೆದಲ್ವಾ, ಇದು ಪ್ಯೂರ್ ನಾಟಿ ಅಲ್ವಾ, ಹಾಗಾಗಿ 4 ವಿಜಿಲ್. ಅಂದ್ರೆ ಅವರು ಚಿಕನ್ ಅಂಗಡಿಯವರು ಅದನ್ನೇ ಹೇಳಿದ್ರು 2 ವಿಜಿಲ್ ಎಕ್ಸ್ಟ್ರಾ ಹೊಡಿಸ್ಬೇಕು ಅಂತ. ಸೊ ಇವಾಗ ಇದಕ್ಕೆ ಈ ಥರ ಬ್ರೌನ್ ಶೇಡ್, ಈ ಕಲರ್, ಈ ಪಾತ್ರೆ ಕಲರ್ ಬರೋಷ್ಟು ಬ್ರೌನ್ ಆಗಿ ರೋಸ್ಟ್ ಮಾಡಿಕೊಂಡು ಈ ಮಿಕ್ಸಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಕಾಯಿ, ಉರ್ಗಡ್ಲೆ, ಗಸಗಸೆನ ಹಾಕ್ಕೊಂಡ್ರೆ ಮಿಕ್ಸಿಗೆ
ನಿಮಗೆ ಮಸಾಲೆ ರೆಡಿ ಆಗುತ್ತೆ. ಇದು ಮಟನ್ ಮಸಾಲ ಪೌಡ್ರ್ ಇದು ಅಂತ. ಮಟನ್ ಮಸಾಲ ಅಂದರೆ ಮಸಾಲ ಪೌಡ್ರು ನಾನ್ ವೆಜ್ಗೆ ಅಂತಲೇ ಮಸಾಲ ಪೌಡ್ರು ಸಪ್ರೇಟ್ ಮಾಡ್ಕೊತೀವಿ. ಆ ಮಸಾಲ ಪೌಡ್ರು ಇದು ಇದು ಅಜ್ಜಿ ಮಾಡ್ಕೊಟ್ಟಿದ್ದು. ಅಜ್ಜಿ ಈಗಲೂ ಇದ್ದಾರೆ, ಅವರೇ ಮಾಡ್ಕೊಡ್ತಾರೆ. ಹಾಗಾಗಿ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಇನ್ನೇನು ಲಾಸ್ಟಲ್ಲಿ ಆಫ್ ಮಾಡ್ತೀವಿ ಅನ್ನೋವಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಸ್ಪೈಸಿಯಾಗಿ ಈಗ ಯಾರಾದ್ರೂ ಅಂಗಡಿಯಿಂದ ನೋಡಿ ತಗೋಬೇಕಂದ್ರೆ ಏನು ಮಸಾಲೆ ಅದು ಎಕ್ಸಾಕ್ಟಾಗಿ ಅಲ್ಲಿ ಅಂಗಡಿಯಿಂದ ಏನು ಸಿಗಲ್ಲ. ಅದ್ರ ಬದಲು ನೀವು ಒಂದು ಸ್ಪೂನ್ ಧನಿಯಾ ಪೌಡ್ರು, 1.5 ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಅರಿಶಿನ ಪೌಡ್ರನ್ನ ಸ್ವಲ್ಪ ಖಾಲಿ ಬಾಣಲಿಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದೇ ತೋರಿಸ್ತಾರೆ ಲಾಸ್ಟಲ್ಲಿ ಇದ್ರೊಳಗಡೆ ಹಾಕಿದ್ರೆ ಸ್ವಲ್ಪ ರೋಸ್ಟ್ ಆಗುತ್ತೆ. ಇದ್ರ ಜೊತೆಗೆ ಇದನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಗೈಸ್. ನೋಡಿ ಇದ್ರಲ್ಲಿ ಸೂಪ್ ತೆಗಿತಿದ್ದಾರೆ. ಇದು ಆಕ್ಚುಲಿ ಬಂದು ಇದು ನಾಟಿ ಕೋಳಿ ಸೂಪ್ ಅಂತ ಕರೀತಾರೆ. ಇದು ಏನಕ್ಕೆ ಕುಡಿತಾರೆ ಅಂತಂದ್ರೆ ಥ್ರೋಟ್ ಇನ್ಫೆಕ್ಷನ್, ಆಮೇಲೆ ಕಫ ಜಾಸ್ತಿ ಇದೆ, ಆತರ ಎಲ್ಲ ಇದೆ. ಇದಕ್ಕೆ ಏನೇನು ಹಾಕ್ತದೆ ಅದನ್ನ ಹೇಳಿ. ಏನಕ್ಕೆ ಅದನ್ನು ಹೇಳ್ಬಿಟ್ಟೆ ಮುಂಚೆನೆ, ಅದಕ್ಕೋಸ್ಕರ ಕುಕ್ಕರ್ ಅಲ್ಲಿ ಹಾಕಿ ಇಟ್ಟಿದ್ದಲ್ಲ 2 ವಿಷಲ್ ಬರೀ. ನಾನು ಚಿಕನ್ ಮಾತ್ರ ಇಟ್ಟವ್ರೆ ಅನ್ಕೊಂಡೆ, ಮಸಾಲೆ ಹಾಕಿದಾರಂತೆ ನನ್ಗೆ ಗೊತ್ತಿಲ್ಲ ಗೈಸ್, ಮಿಸ್ ಆಗ್ಬಿಟ್ಟೈತೆ. ಕೇಳ್ಕೊಬೋಣ ಇವಾಗ. ಇದಕ್ಕೂ ಅಷ್ಟೇ ಒಂದು ಅರ್ಧ ಸ್ಪೂನ್ ಮೆಣಸು, 1/4 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 3, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಒಂದೇ ಒಂದು ಈರುಳ್ಳಿ ಅಷ್ಟನ್ನು ರುಬ್ಬಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ. ಅದನ್ನ ಒಗ್ಗರಣೆ ಹಾಕಬೇಕು ಅನ್ನೋದೇನಿಲ್ಲ, ಒಗ್ಗರಣೆ ಹಾಕಬೇಕು. ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸ್ವಲ್ಪ ರೋಸ್ಟೆಡ್ ಆಗಿ ಚೆನ್ನಾಗಿರುತ್ತೆ. ಅದನ್ನ 1 ಸ್ಪೂನು ಖಾರದ ಪುಡಿ ಹಾಕೊಂಡು ರುಬ್ಬಿಟ್ಟು ಮಸಾಲೆ ಇದಕ್ಕೆ ಹಾಕ್ಬಿಟ್ಟು 1-2 ವಿಷಲ್ ಹೊಡಿಸ್ಕೊಂಡ್ರೆ ನೀಟಾಗಿ ಸೂಪ್ ಆಗುತ್ತೆ. ಇದನ್ನ ಮೇಲ್ಗಡೆ ಸೂಪ್ ಎತ್ಕೋಬೇಕು. ಇದು ಏನು ಅಂದ್ರೆ ಎಲ್ಲರಿಗೂ ಕುಡಿಯೋಕೆ ತುಂಬಾ ಒಳ್ಳೇದು ಆಲ್ಮೋಸ್ಟ್ ಇದು. ಸೊ ಇದನ್ನ ಸೂಪ್ ಎತ್ಕೊಂಡು ಇವಾಗ ಮತ್ತೆ ಮಸಾಲೆ ಎಲ್ಲ ಸಾಂಬಾರ್ ಮಸಾಲೆ ಎಲ್ಲ ಹಾಕ್ಬೇಕು ಆಮೇಲೆ. ಹೌದು, ಓಕೆ. ಈಗ ಇದು ಸೂಪ್ ಎತ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇದು ನಾವು ಬಿಸಿ ಇದ್ದಾಗಲೇ ನಿಂಬೆ ಹಿಂಡ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಟೇಸ್ಟ್ ಮಾಡಬೇಕು. ಇದು ರುಬ್ಬಿರೋದು, ಅವಾಗ 2 ವಿಷಲ್ ಮಾಡ್ಕೊಂಡ್ವಲ್ಲ ಅದು. ಇದು ಕಾಯಿ ಗಸಗಸೆ, ಹುರ್ಗಡ್ಲೆ, ಮತ್ತೆ ಮಸಾಲ ಐಟಮ್ಗಳು ಅವೆಲ್ಲ ತೋರಿಸಲ್ಲ, ತೋರಿಸೋದ್ನಲ್ಲ. ಸೊ ಅದು ರುಬ್ಕೊಂಡಿರೋದು. ಇದು ಈ ಮಸಾಲನ ಹಾಕ್ಬಿಟ್ಟು ಜಸ್ಟ್ ಅದಕ್ಕೆ 2 ವಿಷಲ್ ಹೊಡಿಸಿದ್ರೆ ಆಲ್ಮೋಸ್ಟ್ ಅದೇ ನಾವು ಹೇಳಿದ್ವಲ್ಲ 2 ವಿಷಲ್ ಹೊಡಿಸ್ಕೊಂಡಿದ್ದಾರೆ. ಅದೇ ಬೆಂದಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಯಾಕಂದರೆ ಬೆಂದಿಲ್ಲ ಅಂದರೆ ನೋಡಿಕೊಂಡೆ 2 ವಿಷಲ್ ಹೊಡಿಸ್ಬೇಕಾಗುತ್ತೆ. ಇದು ಪ್ಯೂರ್ ನಾಟಿ ಅಲ್ಲ, ಸ್ವಲ್ಪ ಕಷ್ಟ. ನೋಡಿ ಚೂರು ಬೆಂದಿಲ್ಲ. 4 ವಿಷಲ್ ಆಗಿದ್ರೆ ಬೆಂದಿಲ್ಲ, ಇಲ್ಲ 2 ವಿಷಲ್ ಆಗಿದೆ. 2 ವಿಷಲ್ ಈಗ ಹೊಡಿಸ್ತಾರೆ, ಕಂಪ್ಲೀಟ್ ಬೆಂದೋಗುತ್ತೆ. ಇದು ಆ್ಯಕ್ಚುಲಿ ಒರಿಜಿನಲ್ ಮಸಾಲ ನೋಡಿ. ಇದನ್ನ ಹಾಕ್ತಿರೋದು ಇವಾಗ. ಅವಾಗಲೇ ಎಲ್ಲ ರುಬ್ಕೊಂಡ್ರಲ್ಲ ಅದನ್ನೆಲ್ಲ ಇದಕ್ಕೆ ಆ್ಯಕ್ಚುಲಿ ನಮ್ಮ ಇಲ್ಲಿ ಲೋಕಲ್ ಭಾಷೆಗಳಲ್ಲಿ ಕಾಯಿ ಮಸಾಲ ಅಂದರೆ ಕಾಯಿ ಗಸಗಸೆ ಮಸಾಲ ಅಂತ ಕರೀತಾರೆ. ಅದನ್ನು ಹಾಕ್ಕೊಂಡು ಮಾಡ್ಕೊಂಡು ನಾನು ಅವಾಗಲೇ ಒಗ್ಗರಣೆಗೆ ಇಟ್ಟಿರಲ್ಲ, ಅವಾಗ ನಾನು ಬರೀ ನೀರು ಹಾಕ್ಬಿಟ್ಟು ಇಟ್ಟವ್ರೆ ಅಂದ್ಕೊಂಡಿದ್ದೆ. ಮಸಾಲೆ ಎಲ್ಲ ಹಾಕ್ಬಿಟ್ಟವ್ರೆ ಅಂದರೆ ಅದು ಜಾಸ್ತಿ ಇದು ಸೂಪ್ಗೋಸ್ಕರ ಮಸಾಲೆ ಹಾಕ್ಕೊಂಡಿರೋದು ಅಷ್ಟೇ. ಇಷ್ಟು ತೆಳಗೆ ಬರುತ್ತೆ ನಾಟಿ ಕೋಳಿ ಸಾಂಬಾರು ಅಂದರೆ ಇಷ್ಟು ಬರುತ್ತೆ. ಮತ್ತೆ ಎಷ್ಟು ವಿಷಲ್ ಇವಾಗ? ಈಗ 2 ವಿಷಲ್ ಹೊಡ್ಸ್ಕೊತೀನಿ, ಯಾಕಂದ್ರೆ ಚಿಕನ್ ಬೆಂದಿಲ್ಲಲ್ಲ. ಚಿಕನ್ ಬೆಂದಿಲ್ಲ ಅಂದರೆ ನಾವು 2 ವಿಷಲ್ ಹೊಡ್ಸ್ಕೊಲ್ಲ. ನೋಡೋದು ಒಂದು ಸ್ವಲ್ಪ ಕೈ ಬಿಟ್ಟು. ಉಪ್ಪು ಅವಾಗಲೇ ಸ್ವಲ್ಪ ಹಾಕ್ಬಿಟ್ಟಿದ್ರಾ? ಖಾರವಾಗಿದೆ, ಒಳ್ಳೆ ಸ್ಪೈಸಿ ಆಗಿದೆ. ಅವಾಗಲೇ ಆ್ಯಕ್ಚುಲಿ ಮಾಡಬೇಕಿತ್ತು. ನಾನು ಅವ್ರು ಕಾಲು ಸೂಪ್ ಮಸಾಲೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು ಹಾಕಿಲ್ಲ. ಅದೇ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಮಿಸ್ ಆಗೋಗಿದೆ, ಕ್ಷಮೆ ಇಲ್ಲ. ಸೊ ಇಷ್ಟ ಅಣ್ಣ, ಇದು ಮುಗಿತಾ? 2 ವಿಷಲ್ ಆದರೆ ಮುಗೀತಿದ್ದು. ಓಕೆ, ನಾಟಿ ಕೋಳಿ ಸೂಪ್. ಆ್ಯಕ್ಚುಲಿ ನಾಟಿ ಕೋಳಿ ಸೂಪು ಐತಲ್ಲ. ಆ್ಯಕ್ಚುಲಿ ಇದು ಕಬಾಬ್ ಎಣ್ಣೆ. ಇದು ಫ್ರೈಗಳಿಗೆ ಅಥವಾ ಚಿಕನ್ ಐಟಮ್ ಏನೇ ಮಾಡೋಕ್ಕಾದ್ರೂ ಕಬಾಬ್ ಎಣ್ಣೆನ ವೇಸ್ಟ್ ಮಾಡಿಬಿಡಿ ಇದಕ್ಕೆ ಹಾಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಕಬಾಬ್ ಬೇಯಿಸಿರೋ ಎಣ್ಣೆ. ಕಬಾಬ್ ಬೇಯಿಸಿರೋ ಎಣ್ಣೆ ಸ್ವಲ್ಪ ನೀಟಾಗಿ ಟೇಸ್ಟ್ ಆಗಿದೆ. ಹಾಳಾಗಲ್ವಾ ಅದು? ಇಲ್ಲ ಅಂದರೆ ನೀವು ಜಾಸ್ತಿ ಹಾಕಿಡ್ತೀರಾ, ಅಲ್ಲಲ್ಲೇ ಮುಗಿಸ್ಕೊಂಬಿಡಿ. ನಾನ್ ವೆಜ್ ಮಾಡಿದಾಗೆಲ್ಲ ಕಬಾಬ್ ಎಣ್ಣೆ ಸುಮ್ಮನೆ ಯಾಕೆ ವೇಸ್ಟು ಅಂತ ಎಸೆಯಕ್ಕೆ ಹೋಗಬಾರ್ದು. ಆಮೇಲೆ ಜಾಸ್ತಿ ಏನು ಕಬಾಬ್ ಬೇಯಿಸ್ತಿರಲ್ಲ, ಒಂದ್ಸಲಿ ಯೂಸ್ ಮಾಡಿರ್ತೀವಿ ಅಷ್ಟೇ ಇದನ್ನ. ಆನಿಯನ್ನು ಮತ್ತೆ ಇಲ್ಲಿದೆ ಅದು ಮುಕ್ಕಳು. ಯಾಕೆ ನೀರು ಜಾಸ್ತಿ ಆಗಿತ್ತು ಅನ್ಸುತ್ತೆ ಸ್ವಲ್ಪ, ಅದಕ್ಕೆ ಹಾಕಿ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಚಿಕನ್ ಫ್ರೈ ಇದು. ಫಸ್ಟು ಮೆಣಸಿನ್ಕಾಯಿ ಹಾಕೊಂಬೋಣ. ಮೆಣಸಿನ್ಕಾಯಿ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದೆ. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಲಾಕ್ಡೌನಲ್ಲೆಲ್ಲ ಹೆವಿ ವೆರೈಟಿ ಫುಡ್ ಎಲ್ಲ ತಿನ್ಸೋರು ನಮಗೆ. ಅದು ಒಳ್ಳೆ ಟೇಸ್ಟಿ ಫುಡ್ಡು. ಆ್ಯಕ್ಚುಲಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಬಾಯ್ಲ್ಡ್ ಆದಮೇಲೆ ಆನಿಯನ್ ಹಾಕೊಂಬಿಡಿ. ಆ್ಯಕ್ಚುಲಿ ಏನು ಗೊತ್ತಾ,
ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು, ಬೇಗ ಆಗಬೇಕು ಅಂದರೆ Salt ಹಾಕ್ಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ರೀಸೆಂಟಾಗಿ ಯಾರು ಹೇಳಿದ್ರು ಇದು. ಹಾಂ, ಯಾಕಂದ್ರೆ ಬೇಗ ಬಾಯ್ಲ್ ಆಗುತ್ತೆ, ಟೈಮ್ ಹಿಡಿಯಲ್ಲ. ಹಾಗಂತ ತುಂಬ ಉಪ್ಪು ಹಾಕ್ಬಿಟ್ಟಿರ ಆಮೇಲೆ, ಯಾಕಂದ್ರೆ ಫ್ರೈಗೆ ಆಲ್ರೆಡಿ ನಾವು ಚಿಕನ್ನ ಉಪ್ಪಲ್ಲಿ ಬೇಯಿಸ್ಕೊಂಡಿರ್ತೀವಿ ಯೂಶ್ವಲಿ. ಆಲ್ರೆಡಿ ಚಿಕನ್ 2 ಕೂಗು ಆಗಿರುತ್ತಲ್ಲ ಅದು. ಹಾಂ, ಅದಕ್ಕೆ ಇದೊಂದು ಸ್ವಲ್ಪ ಬ್ರೌನ್ ಶೇಪ್ ಬರೋ ತನಕನೂ ಚೆನ್ನಾಗಿ ರೋಸ್ಟ್ ಮಾಡಿ ಮೀಡಿಯಮ್ ಫ್ರೈಯಲ್ಲಿ ಹಾಕ್ಬಿಟ್ರೆ ನೀವು ಕಂಪ್ಲೀಟು ಬೇಗನೆ ಬೆಂದೋಗುತ್ತೆ. ಟೊಮೆಟೊ ಹಾಕಿದ್ಮೇಲೆ ಅರಿಶಿನ ಪೌಡ್ರ್ ಹಾಕ್ಬೇಕು ಒಂದು ಸ್ವಲ್ಪ, ಆಗ ಇನ್ನೂ ಟೊಮೆಟೊ ಬೇಗ ಬೇಯುತ್ತೆ. ನಮ್ಮ ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ತೋರಿಸ್ತೀನಿ. ಇದು ರಾಮಕೃಷ್ಣ ನಗರದಲ್ಲಿರೋದು ಗೈಸ್. ನೀವು ಇಲ್ಲಿ ಯಾರಾದರೂ ಇದ್ದರೆ ಬರ್ಬೋದು ಗೈಸ್. ಒಬ್ಬರೇ ಇರೋದು ನೋಡಿ, ಎಷ್ಟು ನೀಟಾಗಿ ಇಟ್ಕೊಂಡವ್ರೆ, ಏನೇನು ಫೆಸಿಲಿಟೀಸ್ ಎಲ್ಲ ಇದೆ ಅಂತೇಳಿ. ಕಿಚನ್ ನೋಡಿ, ನಂಗೆ ತುಂಬ ಇಷ್ಟ ಆಗಿದ್ದು ಇಲ್ಲಿ ಜಾರ್ಗಳು ಇಟ್ಟಿದ್ದಾರಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಎತ್ತಿಟ್ಬಿಟ್ಟವ್ರೆ. ಇದೆಲ್ಲ ಒಬ್ಬರೇ ಇರ್ತಾರೆ ಆದರೂ ನೋಡಿ ಎಷ್ಟು ನೀಟಾಗಿ ಎಲ್ಲ ಐಟಮ್ಸ್ಗಳು ಐತೆ. ರೂಮ್ ತೋರಿಸ್ತೀನಿ ಗೈಸ್. ಇದು ಅಣ್ಣ ಮಲ್ಕೊಳ್ಳೋ ರೂಮು, ಆ್ಯಂಡು ಇದು ವಾಷಿಂಗು, ಇದು ನಾನು ಬಂದಾಗ ಮಲ್ಕೊಳ್ಳೋಕ್ಕೆ. ಆ್ಯಂಡ್ ಈ ಕಡೆ ದಿಸ್ ಇಸ್ ವಾಶ್ರೂಮ್, ಆ್ಯಂಡ್ ಇದು ಬ್ಯಾಕ್ ಸೈಡ್. ಇದು ಇನ್ನೊಂದು ವಾಶ್ರೂಮ್, ಇದು ವಾಷಿಂಗ್ ಮಿಷಿನ್. ಸಖತ್ ಕ್ಲೀನಾಗಿ ಇಟ್ಕೊಂಡವ್ರೆ. ನಮ್ಮ ಅಡಿಗೆ ಎಲ್ಲಿವರೆಗೂ ಬಂತು ನೋಡೋಣ ಇವಾಗ. ಬಾ, ಟೊಮೆಟೊ ಇಷ್ಟು ಕಲರ್ ಬಂದಿದೆ ನೋಡಿ, ಇಷ್ಟು ಬ್ರೌನ್ ಶೇಡ್ ಬಂದಿದೆ ನೋಡಿ. ಹಾಂ, ಇಷ್ಟು ಮೇಲೆ 1-2 ಟೊಮೆಟೊ ಫ್ರೈಗೆ ಪೌಡ್ರ್ ಹಾಕ್ಬಿಟ್ರೆ ನಿಮಗೆ ಬೇಗ ಟೊಮೆಟೊ ಬೆಂದ್ಕೊಂಡ್ಬಿಡುತ್ತೆ. ಒಂದು ಚಿಟಿಕೆ ಅರಿಶಿನ ಹಾಕಿ ಸಾಕು. ಇದು ಅಷ್ಟೇ ಸ್ವಲ್ಪ ಬಾಯ್ಲ್ ನೀವು ಅಡುಗೆ ಎಲ್ಲ ಕಲ್ತಿದ್ದು ಯಾವಾಗಿಂದ? ನನಗೆ ಎಲ್ಲ ಅಂದರೆ ಅಡುಗೆ ಕಲಿಬೇಕು ಇಂಟ್ರೆಸ್ಟ್ ಬಂದಿದೆ ಏನಕ್ಕೆ? ಏನಿಲ್ಲ, ಅಮ್ಮ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ. ಎಷ್ಟು ಅಂದರೆ ನನಗೆ ಆ್ಯಕ್ಚುಲಿ ಟೇಸ್ಟಿ ಫುಡ್ ತಿಂದು ಇಷ್ಟ. ಅಮ್ಮ ಅಡುಗೆ ಮಾಡೋದು ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಹೊರಗಡೆ ತಿನ್ನಲ್ಲ, ಹಾಗಾಗಿ ಅಮ್ಮನ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡು ಈ ಥರ ನೋಡ್ಕೊಂಡು ಅಮ್ಮನ ಹತ್ರ ಹೇಳಿಸ್ಕೊಂಡು ಕಲ್ತ್ಬಿಟ್ಟಿದ್ದೀನಲ್ಲ. ಇದಕ್ಕೆ ನಾನು ಅಗ್ರಿಕಲ್ಚರ್, ಬಿಕಾಸ್ ನಾನು ತುಂಬ ತಿಂದಿದ್ದೀನಿ, ಹಂಗಾಗಿ ಅವ್ರ ಟೇಸ್ಟ್ ಎಲ್ಲ ಸಖತ್ ಇಷ್ಟ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅಣ್ಣನೂ ಕೂಡ ಚೆನ್ನಾಗಿ ಕಲ್ತ್ಕೊಬಿಟ್ಟವ್ರೆ. ಆ್ಯಂಡ್ ವೆಜ್ಜು ನಾನ್ ವೆಜ್ಜು ಏನು ಬೇಕು ಎಲ್ಲ ಪ್ರತಿಯೊಂದು ಕಲ್ತಿದ್ದೀನಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಏನು ಬೇಕು ಮಾಡ್ಕೊತೀನಿ. ಈಗ ಆಲ್ಮೋಸ್ಟ್ ಹೋಟೆಲಲ್ಲಿ ಇಲ್ಲ, ಎಲ್ಲ ಇಲ್ಲೇ ಆಲ್ಮೋಸ್ಟ್ ಮನೆ ಊಟ ಬೊಂಬಾಟ್ ಮನೆ ಊಟ. ವೆಜ್ಜಲ್ಲಿ ಏನು ಬೇಕು, ನಾನ್ ವೆಜ್ಜಲ್ಲಿ ಏನೇನು ಬೇಕು, ಚಿಕನ್ ಪಲಾವ್, ಚಿಕನ್ ಬಿರಿಯಾನಿ, ಮಟನ್, ಬೋಟಿ, ತಲೆ ಮಾಂಸ, ಎವ್ರಿಥಿಂಗ್ ಎಲ್ಲ ಬರುತ್ತೆ. ಮೊನ್ನೆ ಮಟನ್ ತಲೆ ಮಾಂಸ ಮಾಡಿದ್ರು, ಸಖತ್ತಾಗಿತ್ತು, ತಿಂದಿದೆ. ಬಟ್ ಅವತ್ತು ಟಯರ್ಡ್ ಆಗ್ಬಿಟ್ಟಿದೆ, ಬ್ಲಾಗಲ್ಲಿ ಅದನ್ನ ಹಾಕಿಲ್ಲ. ಅವತ್ತೊಂದು ಬ್ಲಾಗ್ ಪೋಸ್ಟ್ ಮಾಡಿದ್ದೀನಿ, ಬಟ್ ಅವತ್ತೊಂದು ಬ್ಲಾಗಲ್ಲಿ ಹೇಳಿಲ್ಲ. ನಾನು, ನಾಗೇಂದ್ರ, ಅಣ್ಣ 3 ಜನ ತಿಂದಿದ್ವಿ ಅವತ್ತಲ್ವಣ? ನಾಗೂನು ಇದ್ದ ಅವತ್ತು. ಹೌದೌದು. ಇದು ಅವಾಗಲೇ ನೀರು ನಾವು 2 ವಿಷಲ್ ಹೊಡಿಸಿದ್ವಲ್ಲ ಅದರದ್ದು. ನೀರು ಜಾಸ್ತಿ ಹಾಕೊಂಬಿಡಿ, ನೀರಿರುತ್ತೆ ಸ್ವಲ್ಪ. ಇದೇ ಘಮ ಅಂತ ಐತೆ. ಯಾಕೆ ಅಂತಂದರೆ ನಿಮ್ಮ ನೀರು ಜಾಸ್ತಿ ಆಗ್ಬಿಟ್ರೆ ಡ್ರೈ ಟೈಪ್ ಇರಲ್ಲ, ತೆಳುವಾಗ್ಬಿಡುತ್ತೆ ನೀರು ಟೈಪ್, ಆಯಿಲ್ ಟೈಪ್. ನೀರು ಹಾಕಂಗಿಲ್ವ? ಇದು ನೀರೇ ಹಾಕ್ಬಾರ್ದು, ವೇಸ್ಟ್. ಅದು ವೇಸ್ಟು ಆಲ್ಮೋಸ್ಟು. ಇದು ನಾವು ಏನಕ್ಕಾರು ಬಿರಿಯಾನಿ ಇದ್ರೆ ಹಾಕೋಬೋದಿತ್ತು, ಅವೇನು ಹಾಕಲ್ವಲ್ಲ. ನೋಡೋಣ, ನೀರೇನಾರು ಬೇಕು ಅಂದರೆ ಸ್ವಲ್ಪ ಕೊನೆಯಲ್ಲಿ ಹಾಕೋಣ. ಬೇಕು ಅನ್ಸಿದ್ರೆ ನನ್ನ ಪ್ರಕಾರ ಬೇಕಾಗ್ಬೋದಾ ಅಂತ. ಸ್ವಲ್ಪ ಗ್ರೇವಿ ಥರ ಇರಲಿ, ರೈಸ್ ತಿನ್ನೋಕ್ಕೆಲ್ಲ ಸರಿ ಹೋಗುತ್ತಲ್ಲ. ಸಾಂಬಾರೇ ಇದೆಯಲ್ಲ ರೈಸ್. ಇದು ನೋಡಿ, ಇದು ಕೆಳಗಡೆ ಚೆಲ್ಲಬಾರ್ದು, ಇದು ಹಾಳಾಗಬಾರ್ದು, ಇದ್ರ ಮೇಲೆ ಚೆಲ್ಲುತ್ತೆ ಅಂದ್ಬಿಟ್ಟು ಹಾಕಿರೋದು. ಯಾಕೆ ಅಂದರೆ ಈ ಟಿಶ್ಯೂ ನೀವು ರೈಸ್ಗೂ ಇಡಬೇಕು. ಯಾಕಂದರೆ ಇಲ್ಲಿಂದ ಸ್ಪ್ರೇ ಆಗುತ್ತಲ್ಲ, ಗೋಡೆಗೆಲ್ಲ ಆರುತ್ತೆ, ಸ್ಟವ್ಗೆಲ್ಲ ಆರುತ್ತೆ. ಈ ಟಿಶ್ಯೂ ಇಟ್ಟಾಗ ಜಸ್ಟ್ ಈ ಟಿಶ್ಯೂ ತೆಗೆದು ಅವ್ರದ್ದು ಕಸಕ್ಕೆ ಹಾಕಿ ತೊಳೆದಿಟ್ರೆ ನೋಡಿ, ಏನೋ ಒಂಚೂರು ಗಲೀಜಿರಲ್ಲ. ಟೆಕ್ನಾಲಜಿಯಾ. ಹಾಂ, ಈಗ ಇದ್ರ ಮಸಾಲೆಗಳು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ನೋಡಿ, ಇಲ್ಲಿ 1/4 ಸ್ಪೂನು. ರುಚಿಗೆ ಸ್ವಲ್ಪ ತುಂಬ ಗರಂ ಮಸಾಲ ಹಾಕಿದ್ರೆ ಅದೇ ಫ್ಲೇವರ್ ಬಿಟ್ಕೊಂಡ್ಬಿಡುತ್ತೆ. ಇದಕ್ಕೆ ಉಪ್ಪು ಹಾಕಿದ್ವಿ ಅಲ್ವಾ? ಹಾಂ, ಉಪ್ಪು ಹಾಕಿದ್ವಿ. ನಾನು ಉಪ್ಪು ಆ್ಯಡ್ ಮಾಡಲ್ಲ, ಟೇಸ್ಟ್ ನೋಡಿ ಮಾಡ್ತೀನಿ. ಇದು ಜೀರಿಗೆ ಪೌಡ್ರು ಸ್ವಲ್ಪ, ಅದು 1/4 ಸ್ಪೂನು. ಪೆಪ್ಪರ್ ತಿಂದ ಎಷ್ಟು 2 ವರ್ಷ ಆಗಿತ್ತಾ? ಹಾಂ, 2 ವರ್ಷ ಆಗಿಬಿಟ್ಟಿತ್ತು. ಪ್ಯೂರ್ ನಾಟಿ ತಿಂದು. ಫಾರ್ಮ್ ನಾಟಿ ಎಲ್ಲ ಸಿಗುತ್ತೆ. ಇದು 1/4 ಸ್ಪೂನು ಪೆಪ್ಪರ್ ಪೌಡ್ರು. ಎಲ್ಲ ಇವರೇ ಮಡಿಕೊಂಡಿರೋದು. ಎಲ್ಲ ಪೌಡ್ರ್ ಮಾಡಿ, ರೋಸ್ಟ್ ಮಾಡಿ ಪೌಡ್ರ್ ಮಾಡಬೇಕು. ಹಂಗೆ ಇಟ್ಟರೆ ಜಾಸ್ತಿ ಸಿಗಲ್ಲ. ಒಳ್ಳೆ ಟೇಸ್ಟಿ. ಸ್ವಲ್ಪ ಧನಿಯಾ, ಅದು 1/4 ಸ್ಪೂನೇ, ಸುಮ್ಮನೆ ಜಾಸ್ತಿ ಬೇಡ. ನೋಡಿ ಇಲ್ಲಿ 1/4 ಸ್ಪೂನು ಎಲ್ಲ ಸ್ವಲ್ಪ. ಸ್ವಲ್ಪ
ಆ್ಯಕ್ಚುಲಿ ಇದು ಕಾಶ್ಮೀರ್ ಚಿಲ್ಲಿ. ಇದು ಕಲರ್ಗೆ ಮತ್ತು ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಕಾಶ್ಮೀರ್ ಚಿಲ್ಲಿ ಹಾಕಿದ್ರೆ. ಅಷ್ಟು ಖಾರ ಇರಲ್ಲ, ಅಷ್ಟು ಖಾರ ಬರಲ್ಲ. ಕಾಶ್ಮೀರ್ ಚಿಲ್ಲಿ ಸ್ವಲ್ಪ ನೀವು ಫ್ರೈ ಕಲರ್ ಬೇಕಲ್ಲ, ಏನಿದು ಫ್ರೈ ರೆಡ್ ಕಲರ್ ಇದೆಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ತಾರೆ. ನೀವೆಲ್ಲ ಹೋಟೆಲ್ಸ್ಗಳಲ್ಲೂ ಕೊನೆಯಲ್ಲಿ ಹಾಕ್ತಾರೆ. ಇದು ಒರಿಜಿನಲ್ ಚಿಲ್ಲಿ ಪೌಡ್ರು. ಇದು ನೋಡಿ, ಇದಕ್ಕೂ ಎಷ್ಟು ಡಾರ್ಕ್ನೆಸ್ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಎಲ್ಲ ಖಾರಕ್ಕೆ ತಕ್ಕಷ್ಟು. ಸುಮ್ಮನೆ ಲೈಟ್ ಯೂಸ್ ಮಾಡಿರಲಿಲ್ಲ ಅವಾಗಲೇ. ನೋಡಿ ಈ ಥರ ಕಲರ್ ಬರುತ್ತೆ. ಇದು ಆ್ಯಕ್ಚುಲಿ ನಾಟಿ ಸ್ಟೈಲ್ ಫ್ರೈ. ಇಷ್ಟು ಕಲರ್ ಬರಬೇಕು ಆ್ಯಕ್ಚುಲಿ ಇದು. ಆಗ ನಿಮಗೆ ಟೇಸ್ಟ್ ಎಲ್ಲ ಸಕ್ಕತ್ತಾಗಿರುತ್ತೆ. ಈಗ ನೋಡಿ, ಇದು ಫುಲ್ ಡ್ರೈ ಟೈಪ್ ಆಯ್ತಲ್ವಾ. ಇದು ಸ್ವಲ್ಪ ನೀರು ಎಳ್ಕೊಳ್ಳಿ ಅಂದರೆ ಇದೇ ನೀರು ಇದೆಯಲ್ಲ, ನೀರು ಯೂಸೇ ಮಾಡಬಾರ್ದು. ಇದನ್ನೇ ಉಪ್ಪೇ ಬೇಡ, ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ಉಪ್ಪಲ್ಲಿ ಬೇಯಿಸಿರ್ತೀವಿ. ಉಪ್ಪು ಖಾರ ನೋಡಿ ಹಾಕೋಣ. ಚೆನ್ನಾಗಿ ಬೇಯಿಸ್ಬೇಕಿದೆ. ಒಂದು 10 ನಿಮಿಷನಾ? ಇದೊಂದು 5 ನಿಮಿಷ 10 ನಿಮಿಷ. ಈಗೆಲ್ಲ ಖಾರದ ಪುಡಿ ಪೌಡರ್ಗಳು ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಓಪನ್ ಹಂಗೆ ಇಟ್ಬಿಡೋಣ. ಯಾಕಂದರೆ ಸ್ವಲ್ಪ ಡ್ರೈ ಟೈಪ್ ಇರಲಿ. ಇದು ಚಿಕನ್ ಫ್ರೈ ಡ್ರೈ ಟೈಪ್ ಇದ್ದರೆ ಚೆಂದ ತಿನ್ನಲಿಕ್ಕೆ. ಒಂದು 5 ನಿಮಿಷ. ಆಮೇಲೆ ಕೊನೆಯಲ್ಲಿ ಜಸ್ಟ್ ನೀವು ಟೇಸ್ಟ್ ಮಾಡಿದ್ರಾ? ಇಲ್ಲ, ನೀನು ಮಾಡು. ನಾನು ಮಾಡಿರೋದು ನೀವು ಯಾರೋ ಇನ್ನೊಬ್ರು ಮಾಡಿದ್ರೆ ತಾನೇ ಚೆನ್ನಾಗಿರೋದು. ಓಕೆ ಅಣ್ಣ, ಈಗ ನೀವು ಒಬ್ಬರೇ ಮಾಡ್ದಂಗೆ, ಇದು ನೀವು ಇಬ್ಬರು ಸೇರ್ ಮಾಡ್ದಂಗೆ? ಇಬ್ಬರು ಮಾಡ್ದಂಗೆ. ಆ್ಯಕ್ಚುಲಿ ಕಟಿಂಗ್ ಎಲ್ಲ ಇವನೇ ಮಾಡಿದ್ರು. ಕಟಿಂಗ್ ಏನು ಇದು ರಿಸ್ಕೇ ಇಲ್ಲ ನನಗೆ. ಚಿಕನ್ ಎಲ್ಲ ಬೆಂದಿದೆಯಾ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಏನಂತ ಹೇಳಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡಬೇಕು. ಅದೇ ಸ್ವಲ್ಪ ಹಂಗೆ ಇಟ್ಟರೆ ಒಳಗಡೆಗೆ ಮಸಾಲೆ ಹಿಡಿತದೆ ಅನಿಸುತ್ತೆ. ಹೋಗುತ್ತೆ ಅದು ಮಸಾಲೆ. ಚೆನ್ನಾಗಿ ಬಂದಿತ್ತು, ಸಖತ್ತಾಗೈತೆ ಟೇಸ್ಟು. ಚಿಕನ್ ಎಲ್ಲ ಬೆಂದಿದೆಯಾ ಬಿಟ್ಟರೆ ಸರಿ ಹೋಗುತ್ತೆ. ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ, ಕರೆಕ್ಟಾಗಿದೆ ಅಣ್ಣ. ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾತ್ರ ಕ್ರೇಜಿ ಆಗಿದೆ. ನಾವು ವಿಡಿಯೋ ಕಾಲ್ ಮಾಡಿ ಆಮೇಲೆ ಉರ್ಸ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಬಾ ಬೇಕಾರೆ. ರೈಸ್ ಟೇಸ್ಟ್ ನೋಡಿ, ಟೇಸ್ಟ್ ಅಂತೀನಿ. ಏನು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇವಾಗ. 5 ನಿಮಿಷ, 8 ನಿಮಿಷ ನೋಡಿ. ಇಷ್ಟು ಡ್ರೈ ಬರುತ್ತೆ. ಮುಗೀತು ನಮ್ಮ ನಾಟಿ ಚಿಕನ್ ಫ್ರೈ. ಇವಾಗ ಮಸ್ತ್ ಅನಿಸ್ತೈತಿ ಇದು ಹಾಕಿದ್ಮೇಲೆ ನೋಡೋಕ್ಕೆ. ಆ್ಯಕ್ಚುಲಿ ಕೊನೆಯಲ್ಲಿ ಫಿನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿದ್ರೇ. ಫಾರಂ ಕೋಳಿ ಆಗ್ಬಿಟ್ಟಿದ್ರೆ ಬೇಗ ಬೇಯಿಸ್ಬಿಡ್ಬೋದಿತ್ತು. ಸ್ವಲ್ಪ ಲೇಟ್. ಇದು ನೋಡಿ, ಇದು ಸಾಂಬಾರು ನನಗೆ ಸ್ವಲ್ಪ ಮಿಕ್ಕೊಬಿಟ್ಟಿದೆ. ಟೇಸ್ಟ್ ಹಂಗೆ ತಿನ್ಬೇಕು ಅನಿಸಿದೆ. ಈ ಸಾಂಬಾರ್ ಹಾಫ್ ಆಗಿ ತುಂಬ ಹೊತ್ತಾಗಿದೆ, ಆದರೂ ಕುದಿತೈತೆ ನೋಡಿ. ಇಲ್ಲಿ ಕಮ್ಮಂತ ಇದ್ದಂಗೆ ನಾಟಿ ಕೋಳಿ ಸಾಂಬಾರ್, ಪ್ಯೂರ್ ನಾಟಿ ಕೋಳಿ ಸಾಂಬಾರ್ ಆ್ಯಂಡ್ ನಾಟಿ ಕೋಳಿ ಫ್ರೈ. ಟುಡೇ ಇಸ್ ಡನ್. ಇನ್ನೂ ಆಗಿಲ್ಲ ಅಣ್ಣ, ಇನ್ನು ಸಂಜೆ ತಿನ್ಬೇಕು ಇವಾಗ. ಸೊ ಒಂದು ಸ್ವಲ್ಪ ತಿಟ್ಟು, ಸ್ವಲ್ಪ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಡು ಟೇಸ್ಟು. ಕಥಮ್ ಗಯಾ. ಇದು ನೀವು ಟೇಸ್ಟ್ ಮಾಡಿ ನಾನು ಬಿಡ. ಒಂದು ಪೀಸು ಸುಮ್ಮನೆ ಟೇಸ್ಟ್ ಮಾಡೋಣ ಅಂತ ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಏನಾದ್ರು ಡೌಟ್ ಇದ್ದರೆ ಸರಿ ಮಾಡ್ಕೊಂಬಿಡ್ಬೋದು ಊಟಕ್ಕೆ ಮುಂಚೆ. ನೀವು ಅದೇನೋ ಕೆಲಸ ಇದೆಲ್ಲ ಮುಗಿಸ್ಕೊಬನ್ನಿ ಅಷ್ಟೊತ್ತು ಕೊಟ್ಟಿಗೆ. ಖಂಡಿತ ಟೇಸ್ಟ್ ನೋಡು. ಮುಚ್ಚು, ಕುಕ್ಕರ್ ಮುಚ್ಚಳ. ಪೀಸ್ ಹಾಕೊಡಿ ನಿಮಗೆ. ಸಾಕು. ಟೇಸ್ಟ್ ಮಾಡಿದ್ರೆ ಸೈಕು ಇದೆ ಸಾಂಬಾರು. ಈಗ ಇನ್ನೂ ಸರಿ ಸೂಪರ್. ಸೂಪರ್ ಆಗಿದೆ. ನೋಡ್ತಿರೋರಿಗೆ ಬಾಯಿ ನೀರು ಬಂದ್ಬಿಡ್ಬೇಕು. ಆ್ಯಕ್ಚುಲಿ ಒಡ್ಜಿಗಳನ್ನು ನಟ್ಕೊಳ್ಳಿ, ಬಾಯಲ್ಲಿ ನೀರು ತುಂಬ್ಕೊಳ್ಳೋದೇನೆ. ಸಖತ್ತಾಗಿದೆ ಅಣ್ಣ. ನಾನು ಸಣ್ಣ ಪೀಸ್ ತಗೋತೀನಿ. ನಂಗೆ ಸಣ್ಣ ಪೀಸ್ ಇಟ್ಬಿಡು, ನೀನು ದೊಡ್ಡದು ಎತ್ಕೊಂತೀನೋ ನಿನ್ನ ಟೈಮ್ ತಿನ್ಕೊಳ್ಳಿ, ಸ್ವಲ್ಪ ಬಿಸಿ ಆಗಲಿ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.